ಈ ಉದ್ಯೋಗ ಸ್ಥಳದಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರಿಗೆ ಶಾರೀರಿಕವಾಗಿ ಮಾನಸಿಕವಾಗಿ ಯಾವುದೇ ರೀತಿ ತೊಂದರೆಗಳಾದರೆ ಅಂಥ ಸಂದರ್ಭದಲ್ಲಿ ಅವರು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಎಲ್ಲಿ ಹೋಗಬೇಕು, ಎಲ್ಲಿ ದೂರು ಕೊಡಬೇಕು, ಯಾವ ರೀತಿ ಆ ರೀತಿ ಘಟನೆ ಆದಾಗ ತಮ್ಮನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ಕಾಯ್ದೆ ಅಡಿನಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಎಲ್ಲಿ 10ಕ್ಕಿಂತ ಹೆಚ್ಚು ಮಹಿಳೆಯರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತೀರೋ, ಕನಿಷ್ಠ 10 ಜನಗಿಂತ ಹೆಚ್ಚು ಮಹಿಳೆಯರು ಎಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರೋ ಅಲ್ಲಿ ಈ ಕಾಯ್ದೆ ಅಡಿನಲ್ಲಿ 2013ರ ಕಾಯ್ದೆ ಅಡಿನಲ್ಲಿ ಒಂದು ಆಂತರಿಕ ಸಮಿತಿಯನ್ನು ಮಾಡ್ಕೊಳ್ಬೇಕು ಅಂತ ಹೇಳಿ ಕಾಯ್ದೆಯಲ್ಲಿ ಹೇಳ್ತಾರೆ. ಆಂತರಿಕ ಸಮಿತಿ ಅಂತ ಹೇಳಿದ್ರೆ, ಈಗ ನೀವು ಒಂದು 10 ಜನಕ್ಕಿಂತ ಹೆಚ್ಚು ಕಾರ್ಮಿಕರು ಒಂದು ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮಲ್ಲಿ ಒಬ್ಬರ ಅಧ್ಯಕ್ಷರನ್ನ, ಕಾರ್ಯದರ್ಶಿನ ಹೀಗೆ ಒಂದು ಸಮಿತಿ ಮಾಡ್ಕೊಳ್ತಕ್ಕಂಥ. ಈ ಸಮಿತಿ ಮಾಡಿಕೊಂಡು ತಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ರೀತಿ ಏನಾದರೂ ದೈಹಿಕವಾಗಿ ಮಾನಸಿಕವಾಗಿ ಪುರುಷರಿಂದ ಅಥವಾ ಬೇರೆ ಸಂದರ್ಭಗಳಿಗೆ ತೊಂದರೆ ಆದಾಗ ನೀವು ಸಮಿತಿಗೆ ದೂರನ್ನು ನೀಡ್ತಕ್ಕಂಥ. ಆಗ ಸಮಿತಿಯವರು ನಿಮ್ಗಾಗಿರ್ತಕ್ಕಂಥ ಆ ಒಂದು ತೊಂದರೆ ಏನಿದೆಯಲ್ಲ ಅದು ನಿಜವಾಗ್ಲೂ ಅದು ತೊಂದರೆ ಆಗಿದೆಯೇ ಇಲ್ಲವೇ ಅಂತ ವಿಚಾರ ಮಾಡಿ ಕ್ರಮ ತಗೊಳ್ಳಿಕ್ಕೆ ಅವರಿಗೆ ಒಂದು ಅವಕಾಶ. ಒಂದು ವೇಳೆ ಆ ರೀತಿ ಸಮಿತಿಗಳನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿರ್ತಾರೆ, ಅವರೇ ಅಧ್ಯಕ್ಷರಾಗಿರೋದ್ರಿಂದ ಜಿಲ್ಲಾಧಿಕಾರಿಗಳಿಗೂ ತಾವು ದೂರನ್ನು ಸಲ್ಲಿಸ್ಬೋದು. ಅದ್ರ ಜೊತೆಗೆ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ತಾವು ದೂರನ್ನು ಸಲ್ಲಿಸ್ಬೋದು. ಆ ಥರ ಆದಾಗ ಹಾಗಾದರೆ ಯಾವ್ಯಾವ ಸಂದರ್ಭದಲ್ಲಿ ಮಹಿಳೆಯರಿಗೆ ದೌರ್ಜನ್ಯ ಅಂತ ನಾವು ಕಾನೂನಿನ ಪರಿಗಣಿಸ್ತೀವಿ ಅಂತ ಹೇಳಿದ್ರೆ, ನಮ್ಮ ದೃಶ್ಯ ನಾವು ನೋಡ್ತಕ್ಕಂಥ ನೋಟದಿಂದ ಆಕೆಗೆ ಕುಂದು ಬಂದರೆ, ಅಪಮಾನ ಅವಮಾನ ಆಗ್ತಾ ಇದ್ರೆ, ಅಥವಾ ಆಕೆಗೆ ಭಯ ಆದರೆ, ಅಥವಾ ಆಕೆಗೆ ಶೀಲಕ್ಕೆ ಶಂಕೆ ಬರೋ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಆ ದೃಷ್ಟಿ ನೋಡ್ತಾ ಇದ್ರೆ, ಅಥವಾ ಆ ರೀತಿ ಭಾವನೆಯನ್ನು ಹೊಂದಿದ್ರೆ, ಅಥವಾ ಆ ರೀತಿ ಆಕೆಯನ್ನು ಸ್ಪರ್ಶಿಸಿದ್ರೆ, ಅಥವಾ ಆ ರೀತಿ ಆಕೆಯನ್ನು ಅವಮಾನಗೊಳಿಸ್ಬೇಕು ಅಂತೇಳಿ ಅಶ್ಲೀಲವಾದ ಹಾಡುಗಳನ್ನು ಹಾಡಿದ್ರೆ, ಅಥವಾ ಅಶ್ಲೀಲವಾದ ಚಿತ್ರಗಳನ್ನು ತೋರಿಸಿದ್ರೆ, ಅಥವಾ ಆಕೆಗೆ ಆಮಿಷವನ್ನು ಒಡ್ಡಿ ನಿಮಗೆ ಬಡ್ತಿ ಕೊಡ್ತೀವಿ ಅಂತನೋ, ಹೆಚ್ಚಿನ ಸಂಬಳ ಕೊಡ್ತೀವಿ ಅಂತಲೋ, ಅಥವಾ ಇನ್ಯಾವುದೋ ರೀತಿಯ ನಿಮ್ಮ ಸಮಸ್ಯೆಗಳನ್ನ ಇದ್ದರೆ ನಾನು ಉಚಿತವಾಗಿ ಬಗೆಹರಿಸ್ಕೊಡ್ತೀನಿ ಅಂತೇಳಿ ಮನವೊಲಿಸಿ ಅವರನ್ನು ಪ್ರೇರೇಪಿಸಿ ಅವರನ್ನು ತನ್ನ ಹಿಡಿತಕ್ಕೆ ತಗೊಳ್ತಕ್ಕಂಥ ಸ್ಥಿತಿ ಇದೆಯಲ್ಲ, ಇವೆಲ್ಲವೂ ಸಹ ಮಹಿಳೆ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ಅಂತೇಳಿ ಕರೀತಾರೆ. ಇದು 2013 ಬಂದಂಥ ಕಾಯ್ದೆ. ಅದ್ರ ಜೊತೆಗೆ ನಿಮಗಳಿಗೆ ಮನೆಯಲ್ಲಿ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಂತೇಳಿ ಇದೆ. ಆ ಮನೆಯಲ್ಲಿ ಏನಾದರೂ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆ ಇರುವಾಗ, ನಾದಿನಿ ಇರುವಾಗ ಅಲ್ಲಿ ಏನಾದರೂ ತೊಂದರೆಗಳಾದರೆ ನೀವು ಆ ಕಾಯ್ದೆ ಅಡಿನಲ್ಲಿ ಕ್ರಮ ತಗೊಳ್ಬೇಕಾಗುತ್ತೆ. ಅಥವಾ ವರದಕ್ಷಿಣೆ ಕಾಯ್ದೆ ಅದು ಬೇರೆ ಪ್ರತ್ಯೇಕವಾಗಿ 1961ರಲ್ಲಿ ಬಂತಕ್ಕಂಥದ್ದು. ಅದ್ರ ಜೊತೆಗೆ ಈ ಶಾಲಾ ಕಾಲೇಜುಗಳಲ್ಲಿ ಮತ್ತು ಹೈಸ್ಕೂಲುಗಳಲ್ಲಿ ಕೆಲವು ಅಲ್ಪಾವಧಿ ಮಕ್ಕಳುಗಳ ಮೇಲೆ ದೌರ್ಜನ್ಯಗಳಾಗ್ತಾರೆ. ಅದು ನಾವು ಪೋಸ್ಕ್ ಆ್ಯಕ್ಟ್ ಅಂತೇಳಿ ಕರಿತೀವಿ. ಅದು 2012ರಲ್ಲಿ ಜಾರಿಗೆ ಬಂತು. ಆ ಪ್ರಕಾರವಾಗಿ ಹತ್ತಿಗೆ ಸಪ್ರೇತವಾದಂಥ ಒಂದು ಕಾಯ್ದೆ ಜಾರಿಯಲ್ಲಿದೆ. ಅದ್ರ ಜೊತೆಗೆ ಮಹಿಳೆಯರಿಗೆ ಆಸ್ತಿ ಹಕ್ಕು ಇತ್ತೀಚೆಗೆ ಬಂದಿದೆ. ಅದ್ರ ಜೊತೆಗೆ ಮಹಿಳೆಯರಿಗೆ ಒಂದು ಪುರುಷನಿಗೆ ಸರಿ ಸಮಾನವಾದಂಥ ವೇತನ ಕೊಡಬೇಕು ಅಂತೇಳಿ ವೇತನ ಪರಿಷ್ಕರಣಾ ಕಾಯ್ದೆ ಇದೆ. ಅದ್ರ ಜೊತೆಗೆ ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ಏನಾದರೂ ಸಮಸ್ಯೆಗಳು ಉಂಟಾದರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂತೇಳಿ ಆ ಒಂದು ಕಾಯ್ದೆ ಇದೆ. ಮತ್ತು ಫ್ಯಾಕ್ಟ್ರಿ ಕಾನೂನು ಅಂತಿದೆ. ಅದ್ರ ಜೊತೆಗೆ ನಿಮಗೆ PF ಒಂದು ಬಡ್ತಿ ಅದಕ್ಕೆ ಸಂಬಂಧಪಟ್ಟಂತೆ ಕಾಯ್ದೆಗಳಿವೆ. ಅದ್ರ ಜೊತೆಗೆ ಮಹಿಳೆಯರಿಗೆ ದಿನಕ್ಕೆ ಅವರು 8 ಗಂಟೆ ಮೇಲೆ ಅವನ್ನ ದುಡಿಸ್ಕೊಳ್ಬಾರ್ದು. 8 ಗಂಟೆಗಳ ಮೇಲೆ ದುಡಿಸ್ಕೊಂಡ್ರೆ ಅವರಿಗೆ ಡಬಲ್ OT ಅವರಿಗೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಕಾಯ್ದೆ ಇದೆ. ಆಮೇಲೆ ವಾರಕ್ಕೆ ಒಂದಿನ ಅವರಿಗೆ ರಜಾ ಕೊಡಬೇಕು ಸಂಬಳ ಸಹಿತ ಅಂತೇಳಿ ಕಾಯ್ದೆ ಇದೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಹೆರಿಗೆ ಸೌಲಭ್ಯಗಳನ್ನು ಸಂಬಳ ಸಹಿತ ಅವರಿಗೆ 6 ತಿಂಗಳು ಅವರಿಗೆ ರಜೆನ ಕೊಡಬೇಕು ಅಂತಕ್ಕಂಥದ್ದಿದೆ. ಅದ್ರ ಜೊತೆಗೆ ಇತ್ತೀಚೆ ಒಂದು 2 ತಿಂಗಳು 1 ತಿಂಗಳು ಆಗಿರಬೇಕು, ಪ್ರತಿ ತಿಂಗಳು ಮಹಿಳೆ ಪೀರಿಯಡ್ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ಅಂತೇಳಿ ಅವರಿಗೆ ಆ ಒಂದು ದಿನ CL ಹಾಕೊಳ್ಳಲಿಕ್ಕೆ ಅವಕಾಶ ಇವತ್ತು ಕಾಯ್ದೆ ಮಾಡಿಕೊಟ್ಟಿದೆ. ಹೀಗೆ ಮಹಿಳೆಯರಿಗೆ ಸಾಕಷ್ಟು ಇವತ್ತು ಕಾನೂನು ಅಡಿಯಲ್ಲಿ ರಕ್ಷಣೆಗಳನ್ನು ಕೊಟ್ಟಿದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಅವಿಭಕ್ತ ಕುಟುಂಬ ಇತ್ತು, ವಿಭಕ್ತ ಕುಟುಂಬ ಇತ್ತು. ಇವತ್ತು ವಿಲಕ್ಷಣ ಮತ್ತು ವಿಚಿತ್ರ ಕುಟುಂಬ ನಾವಿದೆ. ಯಾಕೆಂದರೆ ಅಂತರ್ಜಾತಿ ವಿವಾಹಗಳು ಮತ್ತು ಎಷ್ಟೋ ಮಕ್ಕಳುಗಳು ಬಾಲ್ಯದಲ್ಲೇ ತಂದೆ ತಾಯಿಗಳನ್ನ ಬಿಟ್ಟು ಹೋಗಿ ಮದುವೆ ಮಾಡ್ಕೊಳ್ತಕ್ಕಂಥದ್ದು. ಆಗ ತಂದೆ ತಾಯಿಗಳು ಆ ಕುಟುಂಬದಿಂದ ಅವ್ರನ್ನ ಹೊರ ಹಾಕಿರ್ತಾರೆ.
ಅಂಥ ಸಂದರ್ಭದಲ್ಲಿ ಎಲ್ಲೋ ಬಾಡಿಗೆ ಮನೆ ಮಾಡಿಕೊಂಡು ತಾನು ತರ ಅಥವಾ ಗಂಡನ ಜೊತೆ ಜೀವನ ಮಾಡ್ತಾ ಇರ್ತೀರಿ. ಇತ್ಲಾಗೆ ತಂದೆ ತಾಯಿಗಳ ರಕ್ಷಣೆ ಇರಲ್ಲ, ಅಪ್ಪ ಅಮ್ಮ ರಕ್ಷಣೆ ಇರಲ್ಲ, ಸಾರ್ವಜನಿಕರ ರಕ್ಷಣೆ ಇರಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಮಹಿಳೆಯರು ಸಾಕಷ್ಟು ದೌರ್ಜನ್ಯಕ್ಕೆ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ. ಅದ್ರ ಜೊತೆಗೆ ಮಹಿಳೆಯರ ಬಾರ್ಗಳಲ್ಲಿ, ಕ್ಲಬ್ಗಳಲ್ಲಿ ಕೆಲವು ಕಡೆ ಅವರ ಅಸಹಾಯಕತೆಯನ್ನು ದುರುಪಯೋಗಪಡ್ತಕ್ಕಂಥ ಸಂದರ್ಭ ಜಾಸ್ತಿ ಆಗ್ತಾ ಇದೆ. ಮಹಿಳೆಯರ ಹೆಸರಿನಲ್ಲಿ ಚೀಟಿ ವ್ಯವಹಾರಗಳನ್ನ ಮಾಡಿ ಇವತ್ತು ಆ ಮಹಿಳೆಯನ್ನ ಸಿಗಿಸ್ತಕ್ಕಂಥದ್ದು, ಸಾಕಷ್ಟು ಅಪರಾಧಿಕ ಪ್ರಕರಣಗಳಲ್ಲಿ ಮಹಿಳೆಯರನ್ನ ಇವತ್ತು ಬಳಸ್ಕೊಳ್ತಾ ಇದ್ದಾರೆ, ಮಕ್ಕಳನ್ನ, ವೃದ್ಧರನ್ನ. ಅದ್ರ ಜೊತೆಗೆ ಇವೆಲ್ಲರ ಜೊತೆಗೆ ದುಡಿಯೋದ್ರ ಜೊತೆಗೆ ಇವೆಲ್ಲದರ ಬಗ್ಗೆ ನಿಮ್ಗೆ ಅರಿವಿರಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಕಾನೂನು ನಿಯಮ ಇದೆ, ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎಕ್ಸ್ಕ್ಯೂಸ್ ಅಂತ ಹೇಳಿ. ತಪ್ಪು ಮಾಡಿ ಕೋರ್ಟ್ ಬಂದಾಗ ಸ್ವಾಮಿ ನನಗೆ ಕಾನೂನು ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ಕೇಳಲ್ಲ. ನೀವು ಏನು ತಪ್ಪು ಮಾಡಿರೋ ಅದಕ್ಕೆ ಶಿಕ್ಷೆನ ಕೊಡಬೇಕಾಗುತ್ತೆ. ಹಾಗೆ ಉದ್ಯೋಗಸ್ಥ ಸ್ಥಳಗಳಲ್ಲಿ ಮನೆ ಕೆಲಸದಾಕೆ ಆಗಿರಲಿ ಅಥವಾ ಮನೆಯಿಂದ ಕಾರ್ಖಾನೆಯಿಂದ ಮನೆಗೆ ಹೋಗ್ತಕ್ಕಂಥ ಒಂದು ಸಮುದಾಯದಲ್ಲಿ ಚಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಾಗಲಿ ಒಬ್ಬ ಮಹಿಳೆ ಶಾಂತಿಯುತವಾಗಿ, ಧೈರ್ಯವಾಗಿ, ಯಾವುದೇ ಅಡೆತಡೆ ಇಲ್ಲದೆ ಸಂಚರಿಸಬೇಕಾದ ಅವಳ ಹಕ್ಕು. ಇಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ದೌರ್ಜನ್ಯಕ್ಕೆ ಕಾಯ್ದೆ ಏನಪ್ಪ ಅಂತ ಹೇಳಿದ್ರೆ, ಆ ರೀತಿ ಏನಾದ್ರು ತೊಂದರೆನ ಕೊಟ್ಟರೆ 1 ರಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ. ಅದ್ರ ಜೊತೆಗೆ ನಿಮ್ಮ ಆಂತರಿಕ ಸಮಿತಿಯಲ್ಲಿ ಏನು ಮಾಡ್ಬೋದು ಅಂದರೆ, ಆ ಘಟನೆಗೆ ತಕ್ಕಂತೆ ಸಣ್ಣ ಮಟ್ಟದ ಪ್ರಮಾಣದಲ್ಲಿ ತೊಂದರೆಗಳಾಗಿದ್ದರೆ ಅವ್ರನ್ನ ಕರೆದು ಸಮಿತಿನಲ್ಲಿ ವಾಗ್ದಂಡನೆ, ನೀನು ತಪ್ಪು ಮಾಡಿದೆ, ಇನ್ನು ಮುಂದೆ ಆಕೆ ಮೇಲೆ ಆ ರೀತಿ ನೀನು ಮಾತನಾಡಬಾರ, ಕೆಟ್ಟ ಪದಗಳನ್ನ ಬಳಸಬೇಡ, ಆ ರೀತಿ ನೋಡಬೇಡ ಅಂತೇಳಿ ಅವನಿಗೆ ಎಕ್ಸ್ಕ್ಯೂಸ್ ಕೊಡ್ತಕ್ಕಂಥದ್ದು. ಅಥವಾ ಒಂದಷ್ಟು ದಂಡಗಳನ್ನು ಹಾಕಿ ಅವನ್ನ ಇನ್ನು ಮುಂದೆ ಆ ಥರ ಮಾಡಬೇಡ ಅಂತೇಳಿ ಹೇಳ್ತಕ್ಕಂಥದ್ದು. ಅಥವಾ ಅವನ್ನ ಕೆಲಸದಿಂದಲೇ ತೆಗೆದಾಕ್ತಕ್ಕಂಥದ್ದು, ಅಥವಾ ಕೆಲಸದಿಂದ ಅವನ ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಅಥವಾ ಅವನ ಕೆಲಸದಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಮಹಿಳೆಗೆ ತಿರ್ಗಾ ಅವಳು ಇದರಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಆ ಪ್ರಮಾಣದ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಅವಳಿಗೆ ರಜೆ ಮೇಲೆ ಕಳಿಸ್ತಕ್ಕಂಥದ್ದು. ಒಂದು ವೇಳೆ ತೊಂದರೆ ಆಗಿದ್ರೆ ಆಕೆಗೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸ್ತಕ್ಕಂಥದ್ದು, ಮತ್ತು ಆಕೆಗೆ ಕಾನೂನು ಸಲಹೆಯನ್ನು ಕೊಡಿಸ್ತಕ್ಕಂಥದ್ದು, ಮತ್ತು ಕಾನೂನು ಹೋರಾಟಕ್ಕೆ ಸಂದರ್ಭ ಬಂದಾಗ ಅವಳಿಗೆ ಎಲ್ಲ ರೀತಿ ಸಹಕಾರ ನೀಡ್ತಕ್ಕಂಥದ್ದು ಈ ಮಾಲೀಕರ ಕರ್ತವ್ಯ ಆಗಿರುತ್ತೆ, ನಿಮ್ಮ ಹಕ್ಕಾಗಿರುತ್ತೆ. ಆದರೆ ಎಲ್ಲೂ ಮಹಿಳೆಯರು ಈ ರೀತಿ ಸಮಸ್ಯೆಗಳಾದಾಗ ಹೆದರಬೇಕಾದ ಅಗತ್ಯತೆ ಇಲ್ಲ. ಯಾಕೆಂದರೆ ನಿಮಗೆ ಉಚಿತ ಕಾನೂನು ಸೇವಾ ಸಮಿತಿ ಅಂತೇಳಿ ಎಲ್ಲ ತಾಲೂಕು ಮಟ್ಟದಿಂದ ಹಿಡಿದು ಸರ್ವೋಚ್ಚ ನ್ಯಾಯಾಲಯದವರೆಗೂ ಇರೋದ್ರಿಂದ ನೀವು ಯಾವುದೇ ಸಂದರ್ಭದಲ್ಲಿ ನಮ್ಮ ಉಚಿತ ಕಾನೂನು ಸೇವಾ ಸಮಿತಿಗೆ ಬಂದರೆ ಅಲ್ಲಿ ಪೂರ್ವಭಾವಿ ಪ್ರಕರಣಗಳು ಅಂತೇಳಿ ದಾಖಲು ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಅಲ್ಲಿ ನೀವು ಸಿವಿಲ್ ಪ್ರಕರಣ ಆಗ್ಬೋದು, ಕ್ರಿಮಿನಲ್ ಪ್ರಕರಣ ಆಗ್ಬೋದು, ಇನ್ಯಾವುದೇ ರೀತಿ ಪ್ರಕರಣಗಳಿದ್ದರೆ ನೀವು ಪೂರಕವಾಗಿ ಅಲ್ಲಿ ಬಂದು ನಮ್ಮ ಕಾನೂನು ಸೇವಾ ಸಮಿತಿಗೆ ನೀವು ಅರ್ಜಿಯನ್ನು ಕೊಟ್ಟರೆ ಸಂಬಂಧಪಟ್ಟಂಥ ವ್ಯಕ್ತಿಗೆ ನೋಟಿಸನ್ನು ಜಾರಿ ಮಾಡಿ ಅಲ್ಲಿ ಕರೆಸಿ ನಿಮಗೆ ಕಾನೂನಿನ ಅಡಿನಲ್ಲಿ ಉಚಿತವಾಗಿ ಕೆಲಸ ಮಾಡಲಿಕ್ಕೆ ವಕೀಲ ನೇಮಿಸ್ಕೊಡ್ತಾರೆ. ಅಥವಾ ನಿಮ್ಮಗಳಿಗೆ ಕೋರ್ಟಿನ ಫೀಸ್ ಕಟ್ಟಬೇಕಾಗಿದ್ದರೆ ಅದನ್ನು ಸಮಿತಿಗೆ ಕಟ್ಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡುತ್ತಾರೆ. ಈಗ ಹಲವಾರು ಉಪಯೋಗಗಳು ನಿಮಗಿದೆ. ಅಥವಾ ಈಗಾಗಲೇ ನಿಮಗೆ ಕೋರ್ಟ್ನಲ್ಲಿ ಏನಾದ್ರು ಕೇಸ್ ನಡೀತಾ ಇದ್ದರೆ ನಾವು 4 ತಿಂಗಳಿಗೆ ಒಂದು ಸಾರಿ ಲೋಕಾದಾಳತ್ ಅಂತೇಳಿ ಕೋರ್ಟ್ನಲ್ಲಿ ಮಾಡ್ತೀವಿ. ಆ ಲೋಕಾದಾಳತ್ಗೆ ನೀವು ಪ್ರಕರಣಗಳನ್ನ ಹಾಕ್ಕೊಂಡು ಅಲ್ಲಿ ತೀರ್ಮಾನ ಆದರೆ ಅಪೀಲ್ ಇರಲ್ಲ, ಸಂಜೆ ಹೊತ್ತಿಗೆ ಪ್ರಕರಣ ಕ್ಲೋಸ್ ಆಗುತ್ತೆ. ಅಥವಾ ಕಟ್ಟಿರ್ತಕ್ಕಂಥ ಕೋರ್ಟ್ ಫೀ ಜಾಸ್ತಿ ಇದ್ದರೆ ಅದು ನಿಮಗೆ ರೀಫಂಡಲ್ಲಿ ಮಾಡ್ತಾರೆ, ಅದನ್ನು ನೀವು ಬಳಸ್ಕೊಳ್ಬೋದು. ಅದ್ರ ಜೊತೆ ಕೌನ್ಸಿಲಿಂಗ್ ಅಂತೇಳಿ ಮಾಡ್ತೀವಿ ನಾವು, ಆ ಕನ್ಸಿಲೇಟರ್ ಇರ್ತಾರೆ, ಅದನ್ನು ನೀವು ಬಳಸ್ಕೊಳ್ಬೋದು. ಅದ್ರ ಜೊತೆಗೆ ನಮ್ಮಲ್ಲಿ ಮೀಡಿಯೇಷನ್ ಸೆಂಟರ್ ಅಂತಿದೆ. ಆ ಮೀಡಿಯೇಷನ್ ಸೆಂಟ್ರಲ್ಲಿ ಕನಿಷ್ಠ ಒಂದು 15-20 ವರ್ಷ ಸೇವೆ ಸಲ್ಲಿಸ್ತಕ್ಕಂಥವ್ರಿಗೆ ತರಬೇತಿ ಕೊಟ್ಟು ಅವರೊಂದಷ್ಟು ಜನ ವಕೀಲರುಗಳು ಫ್ರೀಯಾಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ. ಅಲ್ಲಿ ನಿಮ್ಮ ಪ್ರಕರಣಗಳನ್ನು ಮ್ಯಾಂಡೇಟರಿ ಮಾಡಿದ್ದಾರೆ ಈಗ ಒಂದು 2-3 ತಿಂಗಳಿಂದ. ಪ್ರತಿಯೊಂದು ಪ್ರಕರಣವನ್ನು ಅಲ್ಲಿ ಕಳಿಸ್ತಾರೆ. ಅಲ್ಲಿ 60 ದಿನ ನಿಮ್ಮ ಪ್ರಕರಣ ನಮ್ಮ ಮೀಡಿಯೇಷನ್ ಸೆಂಟ್ರಲ್ಲಿ ಇರುತ್ತೆ. ಅಲ್ಲಿ ನಿಮ್ಮ 2 ಕಡೆ ಕಕ್ಷಿದಾರರ ಅದು ನಿಮ್ಮ ವಕೀಲರನ್ನ ಕರೆಸಿ ನೀವು ಏನು ದಾವೆ ಹಾಕಿದ್ದೀರಿ ಅದನ್ನು ಕಾನೂನು ಚೌಕಟ್ಟಿನಲ್ಲಿ ಒಂದು